ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಡಿಸೆಂಬರ್ 23ರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ವತಿಯಿಂದ ಮೈಸೂರು ವಿಭಾಗ ಮಟ್ಟದ ಪದಾಧಿಕಾರಿಗಳು, ನಿವೃತ್ತ ನೌಕರರು ಹಾಗೂ ಕುಟುಂಬ ಪಿಂಚಣಿದಾರರ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಸಂಘದ ಅಧ್ಯಕ್ಷ ಎಸ್ ಬೋರೇಗೌಡ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಲಕ್ಷಾಂತರ ನಿವೃತ್ತ ನೌಕರರು ಹಾಗೂ ಕುಟುಂಬ ಪಿಂಚಣಿದಾರರ ಆರೋಗ್ಯ ರಕ್ಷಣೆ ಅತ್ಯಂತ ಮಹತ್ವದ್ದಾಗಿದ್ದು, ನಗದು ರಹಿತ ಚಿಕಿತ್ಸೆಗೆ ಸಂಧ್ಯಾಕಿರಣ ಯೋಜನೆಯನ್ನು ತಕ್ಷಣ ಜಾರಿಗೆ ತರಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಲಾಗುತ್ತೆ ಅಂತ ಹೇಳಿದರು. 7ನೇ ವೇತನ ಆಯೋಗ ಶಿಫಾರಸು ಮಾಡಿದಂತೆ ಹಿರಿಯ ನಿವೃತ್ತ ನೌಕರರಿಗೆ ಶೇಕಡಾ 10 ಹೆಚ್ಚುವರಿ ಪಿಂಚಣಿ ಹಾಗೂ ನಿವೃತ್ತ ನೌಕರರು ಹಾಗೂ ಕುಟುಂಬ ಪಿಂಚಣಿದಾರರ ಮರಣ ಸಂದರ್ಭದಲ್ಲಿ ಕನಿಷ್ಠ 10,000 ರೂಪಾಯಿ ನೆರವು ನೀಡುವ ಶಿಫಾರಸನ್ನು ಜಾರಿಗೊಳಿಸಬೇಕು ಅಂತ ಬೋರೇಗೌಡ ಹೇಳಿದರು. ನಮ್ಮ ಸಂಘ ಪ್ರಾರಂಭವಾಗಿ 65 ವರ್ಷ ಆಗಿದೆ. ನಮ್ಮ ಸಂಘದಲ್ಲಿ ರಾಜ್ಯಾದ್ಯಂತ 4,20,000 ಜನ ನಿವೃತ್ತ ನೌಕರರಿದ್ದೀವಿ. 1 ಲಕ್ಷ ಜನ ಕುಟುಂಬ ಪಿಂಚಣಿದಾರರಿದ್ದೀವಿ. 7ನೇ ವೇತನ ಆಯೋಗ ಏನು ಶಿಫಾರಸು ಮಾಡಿತ್ತು, ಆ ಶಿಫಾರಸಿನಂತೆ ನಮ್ಮ ಸರ್ಕಾರ ಸ್ಪಂದಿಸಿಲ್ಲ. ಏನು ಅಂತಂದರೆ 70ರಿಂದ 80 ವರ್ಷದ ವಯೋಮಿತಿ ಒಳಗಡೆ ಇರೋವಂಥವ್ರಿಗೆ ಶೇಕಡಾ 10ರಷ್ಟು ಭತ್ಯೆಯನ್ನು ಕೊಡಬೇಕು ಅಂತ ಶಿಫಾರಸಾಗಿತ್ತು. ಅದು ಇದುವರೆಗೆ ಜಾರಿಯಾಗಿಲ್ಲ. ಇನ್ನು ಎರಡನೇದಾಗಿ ಆರೋಗ್ಯ ಸಂಧ್ಯಾಕಿರಣ ಯೋಜನೆ ಈಗ ಹಾಲಿ ಸರ್ಕಾರಿ ನೌಕರರಿಗಾಗಲಿ ಜಾರಿಗೆ ತಂದಿದ್ದಾರೆ. ಆದರೆ ನಮಗೆ ಸಂಧ್ಯಾಕಿರಣ ಯೋಜನೆಯನ್ನು ಜಾರಿಗೆ ತಂದಿದ್ದಿಲ್ಲ. ಯಾಕೆಂದರೆ ನಿವೃತ್ತರಿಗೆ ಹೆಚ್ಚು ಸ್ವಲ್ಪ ವಯಸ್ಸಾದವ್ರ ಕಾಯಿಲೆ ಜಾಸ್ತಿ ಬರುತ್ತೆ ಹೊರತು ಈಗ ಹಾಲಿ ಇರೋರಿಗೆ ಬರಲ್ಲ. ನಮಗೆ ಮೊದಲು ಕೊಡಬೇಕಾಗಿತ್ತು, ಅವ್ರಿಗೆ ಕೊಟ್ಟಿದ್ದಾರೆ, ನಮಗೆ ಕೊಟ್ಟಿಲ್ಲ. ಹಲವಾರು ಬಾರಿ ಮನವಿ ಮಾಡಿದ್ರು ಅದಕ್ಕೆ ಸ್ಪಂದಿಸಿಲ್ಲ. ಇನ್ನು 3ನೇದು ಶವ ಸಂಸ್ಕಾರ ಭತ್ಯೆ. ಈಗ ನಮ್ಮ ಹಾಲಿ ಇರ್ತಕ್ಕಂಥ ನೌಕರರಿಗೆ, ಸರ್ಕಾರಿ ನೌಕರರಿಗೆ 25,000 ಶವ ಸಂಸ್ಕಾರ ಭತ್ಯೆಯನ್ನು ಕೊಡ್ತಾ ಇದ್ದಾರೆ. ಈಗ ನಮಗೆ ಕೊಟ್ಟಿಲ್ಲ. ನಮ್ಮಲ್ಲಿ 7ನೇ ವೇತನ ಆಯೋಗದಲ್ಲಿ ಶಿಫಾರಸು ಮಾಡಿರೋದು 10,000 ರೂಪಾಯಿ ಕೊಡಬೇಕು ಅಂತ ಹೇಳಿ, ಅದನ್ನು ಸಹ ಏನು ನಮ್ಮ ಬೇಡಿಕೆ ಇದೆ ಎಲ್ಲನೂ ನಮ್ಮ ಸರ್ಕಾರ ಒಪ್ಕೊಂಡಿದ್ರು ಸಹ ಎಷ್ಟೋ ಸರಿ ನಾವು ಮನವಿ ಮಾಡಿದ್ರು ಅದಕ್ಕೆ ಸ್ಪಂದಿಸಿ ಕೊಡ್ತಾ ಇಲ್ಲ. ಆ ಉದ್ದೇಶಕ್ಕೆ ನಾವು ಮೈಸೂರು ವಿಭಾಗ ಮಟ್ಟದ್ದು, ಅಂದರೆ ಮೈಸೂರು ವಿಭಾಗ ಅಂತಂದರೆ ಒಂದು 8 ಜಿಲ್ಲೆ 44 ತಾಲೂಕು ಬರುತ್ತೆ. ಅಷ್ಟು ಜಿಲ್ಲೆಯ ಎಲ್ಲ ಸರ್ಕಾರಿ ನಿವೃತ್ತ ನೌಕರರು 23ನೇ ತಾರೀಕು 23/12/2025 11 ಗಂಟೆಗೆ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಸಮಾವೇಶದ ಉದ್ದೇಶ ಇಷ್ಟೇ. ನಾವು ಯಾತಕ್ಕೋಸ್ಕರ ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ನಿವೃತ್ತ ನೌಕರರ ಸಂಘದ ಗೌರವಾಧ್ಯಕ್ಷ ಅನಂತರಾಮು, ಪುಟ್ಟಶೆಟ್ಟಿ, ಕಾಂತರಾಜು, ಶ್ರೀನಿವಾಸ, ಎಂಆರ್ ತಿಪ್ಪರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು.